ನಮಸ್ಕಾರ. ನಾನು ಸಂತೋಷ್ MS, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗದ ಸದಸ್ಯ ಕಾರ್ಯದರ್ಶಿ. ಇವತ್ತು ನಾನು ತಮ್ಮ ಹತ್ರ ಒಂದು ವಿಶೇಷವಾದ ವ್ಯಾಖ್ಯಾನ ಅಂದ್ರೆ ಡೆಫಿನಿಷನ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇದ್ದೀನಿ. ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಬರುವಂತ ಒಂದು ವ್ಯಾಖ್ಯಾನ. ಬಾಲ್ಯ ವಿವಾಹ, ಬಾಲ್ಯ ಅಂದ್ರೆ ಏನು ವಯಸ್ಸು ಅನ್ನುವಂಥ ಸಾಮಾನ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಬರುತ್ತೆ. ನಮ್ಮ ಅಭಿಪ್ರಾಯದಲ್ಲಿ 18 ವರ್ಷ ಒಳಗಿರ್ತಕ್ಕಂಥ ಹುಡುಗ ಹುಡುಗಿ ಬಾಲ್ಯ ಅಂತ ನಾವು ಅನ್ಬಹುದು. ಆದ್ರೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಓದಿದ್ದೇ ಆದಲ್ಲಿ ನಮಗೆ ಕಂಡು ಬರುವಂತ ಸತ್ಯ ಏನು ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಹೆಣ್ಣು ಮಗುವಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ರೆ ಆಕೆ ಬಾಲಕಿ ಆಗ್ತಾಳೆ. ಆದ್ರೆ ಹುಡುಗನಿಗೆ 21 ವರ್ಷದ ಕೆಳಗೆ ವಯಸ್ಸಿದ್ರೆ ಅವನು ಬಾಲಕನಾಗ್ತಾನೆ. ಹೌದು, 18 ವರ್ಷದ ನಂತರ ನಮ್ಮ ದೇಶದಲ್ಲಿ ವೋಟ್ ಹಾಕ್ಲಿಕ್ಕೆ ಅಧಿಕಾರ ಬಂದರೂ ಕೂಡ ಮದುವೆ ಆಗ್ಲಿಕ್ಕೆ ಅಧಿಕಾರ ಬರಲ್ಲ. ಮದುವೆ ಆಗ್ಬೇಕು, ಅದಕ್ಕೆ ಅಧಿಕಾರ ಬರಬೇಕು, ಅದಕ್ಕೆ ಸರಿಯಾದ ವಯಸ್ಸು ಅಂತ ಹೇಳಿದ್ರೆ 21 ವರ್ಷ ಬಾಲಕನಿಗೆ ಅಂದ್ರೆ ಮದುವೆ ಆಗುವಂತ ಗಂಡಿಗೆ ಪೂರ್ಣವಾಗಿರ್ಬೇಕು. 21 ವರ್ಷ ಪೂರ್ಣವಾಗಿಲ್ಲ ಅಂತ ಆದ್ರೆ ಹುಡುಗಿಗೆ 19 ವಯಸ್ಸಿದ್ದು ಹುಡುಗನಿಗೆ 20 ವಯಸ್ಸು ಇದ್ರೂ ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಅದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಮಾಡದಂತವರಿಗೆ ಕನಿಷ್ಠ 1 ವರ್ಷ ಜೈಲು, ಅದು 2 ವರ್ಷ ಜೈಲು ಶಿಕ್ಷೆ ಕೂಡ ಆಗಬಹುದು, ಮತ್ತು ತಲಾ 1 ಲಕ್ಷ ರೂಪಾಯಿ ದಂಡದ ಮೊತ್ತವನ್ನ ಕಟ್ಟಬೇಕಾಗ್ತದೆ. ಹಾಗಾಗಿ ವೀಕ್ಷಕರೇ ಗಮನಿಸಿ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಹೆಣ್ಣು ಮಗುವಿಗೆ ಅಥವಾ ಮಹಿಳೆಗೆ 18 ವರ್ಷ ಪೂರ್ಣವಾಗಿರಬೇಕು, ಗಂಡಸಿಗೆ 21 ವರ್ಷ ಪೂರ್ಣವಾಗಿರಲೇಬೇಕು. ಇದು ಯಾವುದೇ ಜನಾಂಗಕ್ಕೆ, ಯಾವುದೇ ಸಮುದಾಯಕ್ಕೆ, ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೇರಿರಲಿ ಈ ನಿಯಮ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇಲ್ಲವಾದಲ್ಲಿ ಇದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.